ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ 10 ಅವತಾರಗಳಲ್ಲಿ ರಾಮಾವತಾರಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ, ದೇವತೆಗಳ ಸಾಧನೆಯ ನಿರ್ಣಯ ಒಂದೋ ರಾಮಾವತಾರದಲ್ಲಿ ಅಥವಾ ಕೃಷ್ಣಾವತಾರದಲ್ಲಿ ತೀರ್ಮಾನ ಆಗತ್ತೆ ಅಂತ ಹೇಳ್ತಾರೆ. ರಾಮ ಕಾರ್ಯಂತು ಯೈ ಸಮ್ಯಕ್, ರಾಮಾವತಾರದಲ್ಲಿಯೇ ಯಾರು ತಮ್ಮ ಸಾಧನೆಯನ್ನು ಪರಿಪೂರ್ಣಗೊಳಿಸಿರ್ತಾರೋ ಅವರು ಆಗಲೇ ತಮ್ಮ ಗತಿಯನ್ನು ಹೊಂದುತ್ತಾರೆ. ಯಾರು ರಾಮಾವತಾರದಲ್ಲಿ ಪರಿಪೂರ್ಣ ಸಾಧನೆಯನ್ನು ಮಾಡಿರೋದಿಲ್ವೋ ಅವರ ಸಾಧನೆಯ ನಿರ್ಣಯ ಕೃಷ್ಣಾವತಾರದಲ್ಲಿ ಪೂರ್ಣವಾಗಿ ಆಗತ್ತೆ ಅಂತ ಮಧ್ವಾಚಾರ್ಯರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ರಾಮನ ಇತಿಹಾಸವನ್ನು ನಿರೂಪಣೆ ಮಾಡಲಿಕ್ಕೆ ಇರತಕ್ಕಂತಹ ಅತ್ಯದ್ಭುತವಾದ ಗ್ರಂಥವೇ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿರ್ತಕ್ಕಂತಹ ರಾಮಾಯಣ. ಅನೇಕ ರಾಮಾಯಣಗಳನ್ನು ಇವತ್ತಿನ ದಿನ ನಾವು ಕಾಣ್ತೇವೆ. ಆದರೆ ವಾಲ್ಮೀಕಿಗಳು ರಚನೆ ಮಾಡಿದ ಯಾವ ರಾಮಾಯಣ ಇದೆ, ಈ ರಾಮಾಯಣಕ್ಕೆ ಇರತಕ್ಕಂಥ ಒಂದು ವಿಶಿಷ್ಟವಾದ ಸ್ಥಾನಮಾನ, ಭಾರೀ ಅತ್ಯುತ್ತಮವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ಈ ರಾಮಾಯಣ ಗ್ರಂಥಕ್ಕೆ ನಾವು ನೋಡ್ತೇವೆ. ಅಂತಹ ವಾಲ್ಮೀಕಿ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಬರತಕ್ಕಂತಹ ಸ್ವಲ್ಪ ಚಿಂತನೆಯನ್ನು ನಾವು ಮಾಡೋಣ. ರಾವಣ ತನ್ನ ಸಹೋದರಿಯಾದ ಶೂರ್ಪಣಖಿಯ ದೇಹದ ವಿಕಾರವನ್ನು ಕಂಡು ತುಂಬ ದುಃಖಿತನಾಗಿರ್ತಾನೆ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಶೂರ್ಪಣಖಿ ರಾವಣನಿಗೆ ಹೇಳಬೇಕಾದ್ರೆ, ಎಂಥ ಅತ್ಯದ್ಭುತವಾದ ಸೌಂದರ್ಯ, 3 ಲೋಕದಲ್ಲಿ ಹುಡುಕಿದರೂ ಕೂಡ ಇಂಥ ಸುಂದರಿಯಾದ ಸ್ತ್ರೀ ನಿನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿನಗೋಸ್ಕರ ಆ ಸೀತೆಯನ್ನು ನಾನು ಇವತ್ತಿನ ದಿನ ಕರೆದುಕೊಂಡು ಬರಲಿಕ್ಕೆ ಹೋದಾಗ ಆಗ ಆದ ಶಿಕ್ಷೆ ನನಗೆ ಈ ಅವಸ್ಥೆ. ಹಾಗಾಗಿ ರಾವಣ ಆಲೋಚನೆಯನ್ನು ಮಾಡು ಅಂತ ಹೇಳಿದಾಗ ರಾವಣನಿಗೆ ಆಸೆ ಉಂಟಾಗತ್ತೆ. ತನ್ನ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳಲಿಕ್ಕೆ ಯಾವ ಯಾವ ಉಪಾಯಗಳನ್ನು ಅನುಸರಿಸಬೇಕೋ ಆ ಎಲ್ಲ ಉಪಾಯಗಳನ್ನು ಕೂಡ ಅನುಸರಿಸಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಮಾರೀಚ ಮತ್ತು ಸುಬಾಹು ಇಬ್ಬರು ರಾಕ್ಷಸರು ದಂಡಕಾರಣ್ಯದಲ್ಲಿ ಅನೇಕ ಮಹರ್ಷಿಗಳು ನಡೆಸ್ತಾ ಇರ್ತಕ್ಕಂಥ ಯಜ್ಞ ಯಾಗಾದಿಗಳಲ್ಲಿ ಮಾಂಸದ ತುಂಡುಗಳನ್ನು, ಮಲ ವಿಸರ್ಜನೆಯನ್ನು ಮಾಡ್ತಾ ಯಜ್ಞವನ್ನೇ ಭಂಗಗೊಳಿಸ್ತಾ ಇದ್ದರು ಅವರೆಲ್ಲರೂ ಕೂಡ. ಅದಕ್ಕೋಸ್ಕರವೇ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಆಸ್ಥಾನಕ್ಕೆ ಹೋಗಿ ರಾಮನನ್ನು ಕರೆತಂದು
ಸುಬಾಹು ಎಂಬ ದೈತ್ಯನನ್ನು ಸಂಹಾರ ಮಾಡಿಸಿದ್ದಾರೆ. ಅದರಲ್ಲಿ ಉಳಿದ ಒಬ್ಬ ದೈತ್ಯ ಮಾರೀಚ. ಇಂಥ ಮಾರೀಚನ ಸಹಾಯವನ್ನು ನಾನು ಪಡೆದುಕೊಂಡರೆ ನನ್ನ ಕೆಲಸ ಅತ್ಯಂತ ಸರಾಗವಾಗಿ ಆಗತ್ತೆ ಅಂತ ತಿಳಿದ ರಾವಣ ಮಾರೀಚನ ಹತ್ರ ಹೇಳ್ತಾ ಇದ್ದಾನೆ, ಆರ್ತೋಸ್ಮಿ ಮಮ ಚಾರ್ತಸ್ಯ ಭವಾನ್ ಹಿ ಪರಮಾಗತಿ ಶ್ರೂಯತಾಂ ಮಾರೀಚ ಶ್ರೂಯತಾಂ ತಾತ ವಚನಂ ಮಮ ಭಾಷತಃ. ಮಾರೀಚ, ತುಂಬ ದುಃಖಿತನಾಗಿದ್ದೇನೆ ನಾನು, ನನ್ನ ಮಾತನ್ನು ನೀನು ಕೇಳುವಂಥವನಾಗು. ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ನೀನೊಬ್ಬನೇ ಭವಾನ್ ಹಿ ಪರಮಾಗತಿ, ನೀನೇ ನನಗೆ ಈಗ ಸಹಾಯವನ್ನು ಮಾಡತಕ್ಕಂತಹ ಒಬ್ಬ ಸಹಾಯಕ. ರಾವಣ ಹೇಳ್ತಾ ಇದ್ದಾನೆ ಮಾರೀಚನೆಂಬ ದೈತ್ಯನ ಹತ್ತಿರ, ವಸಂತಿ ಮನ್ನಿಯೋಗೇನ ನಿತ್ಯವಾಸಂಚ ರಾಕ್ಷಸಾಃ ಬಾಧಮಾನಾ ಮಹಾರಣ್ಯೇ ಮುನೀನ್ ವೈ ಧರ್ಮಚಾರಿಣಃ. ನನ್ನ ಅಪ್ಪಣೆಯ ಮೇರೆಗೆ ಅನೇಕ ರಾಕ್ಷಸರು ಅನೇಕ ಅರಣ್ಯಗಳಲ್ಲಿ ವಾಸವನ್ನು ಮಾಡ್ತಾ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಯಾವ ಮಹರ್ಷಿಗಳಿದ್ದಾರೆ ಆ ಎಲ್ಲ ಮಹರ್ಷಿಗಳಿಗೂ ಕೂಡ ತುಂಬ ತೊಂದರೆಯನ್ನು ಉಂಟು ಮಾಡ್ತಾ ನನ್ನ ಆಜ್ಞಾ ಪರಿಪಾಲಕರಾಗಿದ್ದಾರೆ ಅವರು. ಪ್ರಾಯ ನಾವು ಅನ್ಕೋಬಹುದು, ಆಗಿನ ಕಾಲದಲ್ಲಿ ಅಕ್ಷರಶಃ ರಾವಣನೂ ಕೂಡ ಒಂದು ದೊಡ್ಡ ಉಗ್ರಗಾಮಿಯೇ ಆಗಿದ್ದನೋ ಏನೋ. ಉಗ್ರಗಾಮಿಗಳ ನೇತಾರನಾಗಿ ಅನೇಕ ಉಗ್ರಗಾಮಿಗಳನ್ನು, ಆತಂಕವಾದಿಗಳನ್ನು ಸೃಷ್ಟಿ ಮಾಡಿ ತಪಸ್ವಿಗಳಿಗೆ ತೊಂದರೆಯನ್ನು ಕೊಡೋದು, ಅವರು ಮಾಡುವ ಯಜ್ಞಗಳಿಗೆ ವಿಘ್ನವನ್ನುಂಟು ಮಾಡುವುದು ಅಥವಾ ಅವರನ್ನೇ ಸಂಹಾರ ಮಾಡೋದು. ಇವತ್ತಿನ ದಿನ ಯಾವ ಉಗ್ರವಾದವನ್ನು ನಾವು ಈ 21ನೇ ಶತಮಾನದಲ್ಲಿ ಕಾಣ್ತಾ ಇದ್ದೇವೋ, ಈಗ ಹುಟ್ಟಿರ್ತಕ್ಕಂತಹ ಆತಂಕವಾದ ಏನೂ ಕೂಡ ಅಲ್ಲ. ಎಂಥ ಶ್ರೀರಾಮಚಂದ್ರ ಅವತಾರ ಮಾಡಿದಾಗಲೂ ಕೂಡ ರಾವಣನಂತಹ ಉಗ್ರಗಾಮಿಯ ನೇತೃತ್ವದಲ್ಲಿ ಅನೇಕ ರಾಕ್ಷಸರು ಸಕ್ರಿಯರಾಗಿ ಅನೇಕ ತಪಸ್ವಿಗಳನ್ನು ತೊಂದರೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಅದರ ಇನ್ನೊಂದು ರೂಪವೇ ಈ 21ನೇ ಶತಮಾನದ ಉಗ್ರಾವತಾರ, ಉಗ್ರವಾದಿಗಳ ಒಂದು ಪೀಡೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಹೇಳ್ತಾನೆ, ಪಾಧಮಾನ ಮಹಾರಣ್ಯೇ ಮುನೀನ್ ವೈ ಧರ್ಮಚಾರಿಣಃ. ಆದ್ದರಿಂದ ಅದರಂತೆ ನನ್ನ ಸಹೋದರಿ ಹೋದಾಗ ಕರ್ಣನಾಸಾಪಹರಣಾತ್ ಭಗಿನಿ ಮೇ ವಿರೂಪಿತಾ ತಸ್ಯ ಭಾರ್ಯಾಂ ಜನಸ್ಥಾನಾತ್ ಸೀತಾಂ ಸುರಸುತೋಪಮಾಂ ಆನಯಿಷ್ಯಾಮಿ ವಿಕ್ರಮ್ಯ ಸಹಾಯಸ್ತತ್ರ ಮೇ ಭವ ತ್ವಯಾಕ್ಯಹಂ ಸಹಾಯೇನ ಪಾರ್ಶ್ವಸ್ಥೇನ ಮಹಾಬಲ. ಮಾರೀಚನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಕಿವಿಯನ್ನು ಕತ್ತರಿಸಿ ಹಾಕಿದ್ದಾರೆ, ಮೂಗನ್ನು ತುಂಡು ಮಾಡಿ ಕಳಿಸಿದ್ದಾರೆ. ಅತ್ಯಂತ ಸುಂದರಿಯಾದ ನನ್ನ ಸಹೋದರಿಯನ್ನು ವಿರೂಪಗೊಳಿಸಿ ಕಳಿಸಿದ್ದಾರೆ. ಇದರ ಪ್ರತೀಕಾರವಾಗಿ ಯಾವ ಶ್ರೀರಾಮಚಂದ್ರನ ಮಡದಿಯಾದ ಸೀತಾ ಮಾತೆ ಇದ್ದಾಳೆ, ಅಂಥ ಸೀತೆಯನ್ನು ಸುರಸುತೋಪಮಾಂ, ಅಂಥ ಸೀತೆಯನ್ನು ಆನಯಿಷ್ಯಾಮಿ,
ನಾನು ಕರೆದುಕೊಂಡು ಬರ್ತೇನೆ. ಅರಣ್ಯದಲ್ಲಿ ಕೇವಲ ರಾಮ ಲಕ್ಷ್ಮಣ ಸೀತೆಯರು ಮಾತ್ರ ಇದ್ದಾರೆ. ಹಾಗಾಗಿ ಅವಳನ್ನು ಕರೆದುಕೊಂಡು ಬರಲಿಕ್ಕೆ ನಿನ್ನ ಸಹಾಯ ನನಗೆ ಬೇಕಾಗಿದೆ. ಹೊಗಳುತ್ತಾನೆ ಮಾರೀಚನಿಗೆ ಹೊಗಳುತ್ತಾನೆ, ವೀರ್ಯೇ ಯುದ್ಧೇ ಚ ದರ್ಪೇ ಚ ನಹ್ಯಸ್ತಿ ಸದೃಶಸ್ತವ ಉಪಾಯಜ್ಞೋ ಮಹಾನ್ ಶೂರಃ ಸರ್ವಮಾಯಾ ವಿಶಾರದಃ. ನಿನ್ನ ಪರಾಕ್ರಮದಲ್ಲಾಗಲಿ ನೀನು ಮಾಡುವ ಯುದ್ಧದಲ್ಲಿ ಆಗಲಿ ನಿನಗೆ ಸಮಾನರಾದವರು ಯಾರಾದರೂ ಕೂಡ ಇದ್ದಾರಾ ಮಾರೀಚ? ಅಷ್ಟೇ ಅಲ್ಲ, ಅನೇಕ ಮಾಯಾ ವಿದ್ಯೆಗಳನ್ನು ಕಲಿತಂತಹ ನೀನು ಎಲ್ಲ ಶತ್ರುಗಳನ್ನು ಕೂಡ ಅತ್ಯಂತ ಸುಲಭದಲ್ಲಿ ನೀನು ಸಂಹಾರ ಮಾಡತಕ್ಕಂತಹ ಅತ್ಯಂತ ದೊಡ್ಡ ಪರಾಕ್ರಮಿ ನೀನಾಗಿದ್ದೀಯ. ಹಾಗಾಗಿ ಅನೇಕ ಮಾಯೆಗಳನ್ನು ಬಲ್ಲಂತಹ ನೀನು ಸೌವರ್ಣಸ್ತ್ವಂ ಮೃಗೋ ಭೂತ್ವಾ ಚಿತ್ರೋ ರಜತ ಬಿಂದುಭಿಃ ಆಶ್ರಮೇ ತಸ್ಯ ರಾಮಸ್ಯ ಸೀತಾಯಾಃ ಪ್ರಮುಖೇ ಚರ ತ್ವಾಂ ತು ನಿಸ್ಸಂಶಯಂ ಸೀತಾ ದೃಷ್ಟ್ವಾ ತು ಮೃಗರೂಪಿಣಂ ಗೃಹ್ಯತಾಮಿತಿ ಭರ್ತಾರಂ ಲಕ್ಷ್ಮಣಂಚಾಭಿಧಾಸ್ಯತಿ. ರಾವಣ ಹೇಳ್ತಾ ಇದ್ದಾನೆ ಮಾರೀಚನಿಗೆ, ಸೌವರ್ಣಸ್ತ್ವಂ ಮೃಗೋ ಭೂತ್ವಾ, ಒಂದು ಬಂಗಾರದ ಜಿಂಕೆಯಾಗಿ ಆ ಜಿಂಕೆಯಲ್ಲಿ ಅನೇಕ ವೈವಿಧ್ಯತೆಯನ್ನು ಆ ಸೀತಾಮಾತೆಯ ಮುಂಭಾಗದಲ್ಲಿ, ಆಶ್ರಮದ ಮುಂಭಾಗದಲ್ಲಿ ತೋರಿಸುವಂಥವನಾಗಿ ಸಂಚಾರವನ್ನು ಮಾಡು. ಆಗ ತ್ವಾಂತು ನಿಸ್ಸಂಶಯಂ ಭೂತ್ವಾ, ನಿನ್ನನ್ನು ಅವಶ್ಯವಾಗಿ ಆ ಸೀತಾಮಾತೆ ನೋಡಿ ಆಶ್ಚರ್ಯಚಕಿತಳಾಗಿ ಗಂಡನಾದ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ, ಈ ಜಿಂಕೆಯನ್ನು ನನಗೆ ತಂದುಕೊಡು. ರಾವಣ ಹೇಳ್ತಾ ಇದ್ದಾನೆ, ನಿರಾಬಾಧೋ ಹರಿಷ್ಯಾಮಿ ರಾಹುಶ್ಚಂದ್ರ ಪ್ರಭಾಮಿವ ತತಸ್ತಯೋರಪಾಯೇತು ಶೂನ್ಯೇ ಸೀತಾಂ ಯಥಾ ಸುಖಂ. ಯಾವಾಗ ಗಂಡನಾದ ರಾಮಚಂದ್ರನ ಮುಂದೆ ಆ ಸೀತಾಮಾತೆ ಪ್ರಸ್ತಾವವನ್ನು ಇಡ್ತಾಳೋ, ರಾಮಚಂದ್ರ ಆ ಜಿಂಕೆಯನ್ನು ತರೋದಕ್ಕೋಸ್ಕರ ಅಂತ ಹೊರಡ್ತಾನೆ. ಆಗ ಯಾವ ತೊಂದರೆಯೂ ಇಲ್ಲದೆ ನಾನು ಆ ಸೀತಾಮಾತೆಯನ್ನು ಅಪಹರಣ ಮಾಡ್ತೇನೆ. ಹೇಗೆ? ರಾಹುಶ್ಚಂದ್ರ ಪ್ರಭಾಮಿವ. ಚಂದ್ರಗ್ರಹಣ ಕಾಲದಲ್ಲಿ ರಾಹುವಿನ ಆಕ್ರಮಣಕ್ಕೆ ಚಂದ್ರ ಒಳಗಾದಾಗ ಚಂದ್ರ ನಮಗೇನಾದರೂ ಕೂಡ ಕಾಣಿಸ್ತಾನ? ಚಂದ್ರನ ಕಾಂತಿ ಸಂಪೂರ್ಣ ರಾಹುವಿನಿಂದ ಆಕ್ರಮಣವಾದಾಗ ಯಾವ ರೀತಿ ಚಂದ್ರನ ಕಳೆಗುಂದತ್ತೋ, ಯಾವ ಸಾಮರ್ಥ್ಯವೂ ಕೂಡ ಆ ಚಂದ್ರನಿಗೆ ಇರೋದೇ ಇಲ್ಲವೋ, ಹಾಗೆ ಯಾರ ಆಶ್ರಯವೂ ಕೂಡ ಇಲ್ಲದೆ ಆ ಸೀತಾಮಾತೆ ಒಬ್ಬಳೇ ಇದ್ದಾಗ ರಾಹುವಿನಂತೆ ನಾನೂ ಕೂಡ ಆ ಆಶ್ರಮದ ಮೇಲೆ ಆಕ್ರಮಣವನ್ನು ಮಾಡಿ ಆ ಸೀತಾಮಾತೆಯನ್ನು ನಾನು ಅಪಹರಣ ಮಾಡ್ತೇನೆ. ಇದನ್ನು ಕೇಳಿದ ಮಾರೀಚನಿಗೆ ಏನಾಗತ್ತೆ? ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ, ತಸ್ಯ ರಾಮ ಕಥಾಂ ಶ್ರುತ್ವಾ ಮಾರೀಚಸ್ಯ ಮಹಾತ್ಮನಃ ಶುಷ್ಕಂ ಸಮಭವದ್ವಕ್ತ್ರಂ ಪರಿತ್ರಸ್ತೋ ಬಭೂವಃ. ಯಾವಾಗ ರಾವಣನ ಮೂಲಕ ಇಂಥ ಒಂದು
ಮಾತನ್ನ ಕೇಳಿದನೋ ಮಾರೀಚ, ಶುಷ್ಕಂ ಸಮಭವದ್ವಕ್ತ್ರಂ, ನಾಲಿಗೆ ಎಲ್ಲವೂ ಕೂಡ ಒಣಗತ್ತೆ, ಮುಖ ಬಾಡಿ ಹೋಗತ್ತೆ. ರಾಮನ ನಿಜವಾದ ಸಾಮರ್ಥ್ಯ ಗೊತ್ತಿಲ್ಲದೆ ರಾವಣ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ರಾಮನ ನಿಜವಾದ ಸಾಮರ್ಥ್ಯ ಏನು ಅನ್ನೋದು ನನಗೆ ಗೊತ್ತು. ಎಂಥ ಅಜ್ಞಾನಿಯಾಗಿ, ರಾಮನ ಪರಾಕ್ರಮವೇ ಗೊತ್ತಿಲ್ಲದೆ ಈ ರೀತಿಯಾಗಿ ರಾವಣ ಆಡ್ತಾ ಇದ್ದಾನೆ. ಏನು ಮಾಡೋದು? ಮಾರೀಚ ಹೇಳ್ತಾನೆ, ಕೃತಾಂಜಲಿಸ್ತತ್ವಮುವಾಚ ವಾಕ್ಯಂ ಹಿತಂಚ ತಸ್ಮೈ ಹಿತಮಾತ್ಮನಶ್ಚ. ಕೃತಾಂಜಲಿ, ಕೈಯನ್ನ ಮುಗಿದವನಾಗಿ ಆ ಮಾರೀಚ ರಾವಣನ ಹಿತವನ್ನು ಬಯಸುವವನಾಗಿ, ತನ್ನ ಹಿತವನ್ನು ಬಯಸ್ತಕ್ಕಂಥವನಾಗಿ ಕೈ ಮುಗಿದು ರಾವಣನ ಮುಂಭಾಗಕ್ಕೆ ಮಾತನ್ನ ಆಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಏಕೆಂದರೆ ರಾಮನ ಸಾಮರ್ಥ್ಯ ಏನು ಅಂತ ಗೊತ್ತು ಅವನಿಗೆ. ಕೇವಲ ರಾಮನ ಪಾದದ ಸ್ಪರ್ಶದಿಂದ, ರಾಮನ ಸಾಮರ್ಥ್ಯದಿಂದ 100 ಯೋಜನೆ ದೂರ ಹೋಗಿ ಬಿದ್ದಂತಹ ನಾನು ನಿಜವಾಗಿಯೂ ಕೂಡ ನನ್ನನ್ನು ಕೊಲ್ಲಲೇಬೇಕು ಅಂತಾಗಿದ್ದರೆ ಸುಬಾಹುವಿನಂತೆ ನನ್ನೂ ಅಲ್ಲಿಯೇ ಸಂಹಾರ ಮಾಡಿಬಿಡಬಹುದಿತ್ತು. ಕೇವಲ ಅವನ ಆ ಕಿಂಚಿತ್ತು ಸಾಮರ್ಥ್ಯದ, ಸ್ವಲ್ಪ ಸಾಮರ್ಥ್ಯದ ಪ್ರಯೋಗದಿಂದಲೇ ಇವತ್ತಿನ ದಿನ ನಾನು 100 ಯೋಜನೆ ಬಿದ್ದು ಪ್ರಾಣ ಉಳಿಸಿಕೊಳ್ಳೋದಕ್ಕೋಸ್ಕರ ಮುನಿಯ ವೇಷವನ್ನು ಧರಿಸಿ ಇವತ್ತಿನ ದಿನ ಓಡಾಡ್ತಾ ಇದ್ದೇನೆ ಅವನ ಕಣ್ಣನ್ನು ತಪ್ಪಿಸಿ. ಹಾಗಾಗಿ ರಾವಣನ ಹಿತಕ್ಕಿಂತಲೂ ಕೂಡ ಈ ಮಾರೀಚನಿಗೆ ತನ್ನ ಹಿತವೇ ಅತ್ಯಂತ ಮುಖ್ಯ ಆಗಿತ್ತು. ಆದ್ದರಿಂದ ವಾಲ್ಮೀಕಿಗಳು ಹೇಳ್ತಾರೆ, ಆತ್ಮನಶ್ಚ ಹಿತಂ, ತನ್ನ ಹಿತಕ್ಕೋಸ್ಕರ ಹಾಗೆ ರಾವಣನ ಹಿತಕ್ಕೋಸ್ಕರವೂ ಕೂಡ ಅವನು ಮಾತನ್ನ ಆಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಮಾರೀಚ ಹೇಳ್ತಾನೆ, ಎಂಥ ಮಾತನ್ನು ಹೇಳ್ತಾನೆ ರಾವಣನಿಗೆ. ಸುಲಭಾ ಪುರುಷಾ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ರಾವಣ ರಾಜನಿಗೆ ಯಾವಾಗಲೂ ಕೂಡ ಪ್ರಿಯವಾದದ್ದನ್ನೇ ಹೇಳವರು ತುಂಬ ಜನ ನಿನಗೆ ಸಿಗ್ತಾರೆ. ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ರಾಜನಿಗೆ ಯಾವತ್ತಾದರೂ ಕೂಡ ಅವನಿಗೆ ಅಪ್ರಿಯವಾದದ್ದನ್ನು ಹೇಳಲಿಕ್ಕೆ ಯಾರಾದರೂ ಕೂಡ ಸಿಗ್ತಾರಾ? ಕೇಳೋರು ಕೂಡ ದುರ್ಲಭರು, ಹೇಳೋರು ಕೂಡ ದುರ್ಲಭರು. ಎಲ್ಲಿ ರಾಜನಿಗೆ ಅಪ್ರಿಯವಾದದ್ದನ್ನು ಹೇಳಿದರೆ ನಮಗೆ ತೊಂದರೆ ಆಗತ್ತೋ, ನಮ್ಮ ಅಸ್ತಿತ್ವಕ್ಕೆ ತೊಂದರೆ ಆಗತ್ತೋ ಅಂತ ತಿಳಿದು ಸದಾ ಕಾಲ ವಂದಿ ಮಾಗಧರಂತೆ ರಾಜನ ಗುಣಗಾನವನ್ನೇ ಮಾಡೋರು ಎಲ್ಲ ಕಡೆಯೂ ಕೂಡ ಸಿಗುತ್ತಾರೆ ಹೊರತು ರಾಜನಿಗೆ ಹಿತವಾದ, ಅಪ್ರಿಯವಾದ, ಪಥ್ಯವಾದ ಮಾತನ್ನ ಹೇಳ್ತಕ್ಕಂಥವರು ಅತ್ಯಂತ ದುರ್ಲಭರು. ಇವತ್ತಿನ ದಿನ ನಿನ್ನ ಸಹೋದರಿ ನಿನಗೆ ಹೇಳಿದ್ದು ಕೂಡ ಈ ರೀತಿಯಾದ ಮಾತನ್ನೇ. ನನೂನಂ ಬುದ್ಧ್ಯಸೇ ರಾಮಂ, ರಾಮ ಯಾರು ಅಂತ ಇವತ್ತಿನ ತನಕವೂ ಕೂಡ ನಿನಗೆ ಗೊತ್ತೇ ಇಲ್ಲ. ಹಾಗಾಗಿ ನಿನ್ನ ಪ್ರವೃತ್ತಿ ಈ ರೀತಿಯಾಗಿ ಆಗಿದೆ. ಹೇಳ್ತಾನೆ ಮಾರೀಚ,
ಅಪಿತೇ ಜೀವಿತಾಂತಾಯ ನೋತ್ಪನ್ನ ಜನಕಾತ್ಮಜ ಅಪಿ ಸೀತಾ ನಿಮಿತ್ತಂತೆ ನ ಭವೇದ್ವ್ಯಸನಂ ಮಹತ್. ರಾವಣ ಇವತ್ತಿನ ದಿನ ನಿನ್ನ ಲಂಕಾ ಪಟ್ಟಣದಲ್ಲಿ ಅನೇಕ ಸ್ತ್ರೀಯರನ್ನ ಇಟ್ಟುಕೊಂಡಿದ್ದೀಯಾ. ಎಲ್ಲ ಸ್ತ್ರೀಯರನ್ನೂ ಕೂಡ ದಾಸಿಯರನ್ನಾಗಿ ಮಾಡಿಕೊಂಡು ಅನೇಕ ವಿಧವಾದ ಸುಖವನ್ನ ನೀನು ಅವರೊಟ್ಟಿಗೆ ಅನುಭವಿಸಿದ್ದೀಯ. ಮಾರೀಚ ಹೇಳ್ತಾ ಇದ್ದಾನೆ, ನೋತ್ಪನ್ನ ಜನಕಾತ್ಮಜಾತೆ, ನಿನಗೋಸ್ಕರ ಸೀತಾಮಾತೆ ಹುಟ್ಟಿದ್ದಲ್ಲ, ನಿನಗೋಸ್ಕರ ಆ ಸೀತಾಮಾತೆ ಹುಟ್ಟಿದ್ದರೆ ಆಗ ನೀನು ಅವಳನ್ನು ಅಪೇಕ್ಷೆ ಪಡೋದರಲ್ಲಿ ತಪ್ಪಿಲ್ಲ. ರಾಮನಿಗೋಸ್ಕರ ಹುಟ್ಟಿರ್ತಕ್ಕಂತಹ ಮಾತೆ ಆ ಸೀತಾಮಾತೆ. ಅಪಿ ಸೀತಾ ನಿಮಿತ್ತಂತೆ, ಯಾವ ವಸ್ತು ನಿನ್ನದಲ್ಲವೋ ಆ ವಸ್ತುವಿನ ಬಗ್ಗೆ ವ್ಯಸನ ಚಟವನ್ನ ಯಾವತ್ತೂ ಕೂಡ ಬೆಳೆಸಿಕೊಳ್ಳಲಿಕ್ಕೆ ಹೋಗಬಾರದು. ಹಾಗಾಗಿ ರಾಮನಿಗೋಸ್ಕರ ಉತ್ಪನ್ನಳಾದ ಸೀತೆಯನ್ನ ನೀನೇನಾದರೂ ಕೂಡ ಅಪಹರಿಸಿದಿ ಅಥವಾ ತೊಂದರೆಯನ್ನ ಕೊಟ್ಟಿ ಅಂತ ಹೇಳಿದರೆ ಅದು ಎಂದಿಗೂ ಕೂಡ ಉತ್ತಮ ಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೀತಾಮಾತೆಯ ಗಂಡನಾದ ರಾಮಚಂದ್ರನ ಗುಣಗಳು ಹೇಗಿದ್ದಾವೆ, ರಾಮಚಂದ್ರನ ವ್ಯಕ್ತಿತ್ವ ಎಂತಹದ್ದು ಇವತ್ತಿಗೂ ಕೂಡ ನಾವು ನೋಡ್ತೇವೆ. ಗಂಡನಾದರೆ ರಾಮಚಂದ್ರನಂಥ ಗಂಡ ನನಗೆ ಸಿಗಲಿ, ಮಡದಿಯಾದರೆ ಸೀತಾಮಾತೆಯಂಥ ಮಡದಿ ನನಗೆ ಸಿಗಲಿ ಅಂತ ಅನೇಕ ಮಹನೀಯರು ಹೇಳೋದನ್ನು ನಾವು ಕೇಳ್ತೇವೆ. ಮಾರೀಚ ಹೇಳ್ತಾ ಇದ್ದಾನೆ, ನ ಚ ಧರ್ಮಗುಣೈರ್ಹೀನಃ ಕೌಸಲ್ಯಾ ನಂದವರ್ಧನಃ ನ ತೀಕ್ಷ್ಣೋ ನ ಚ ಭೂತಾನಾಂ ಸರ್ವೇಷಾಂ ಅಹಿತೇ ರತಃ. ಮಾರೀಚ ರಾಮನ ಗುಣಗಾನವನ್ನು ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದಾನೆ. ಎಂಥ ದೈತ್ಯನಾದ ಮಾರೀಚ, ಯೋಗ್ಯತೆಯಲ್ಲಿಯೂ ಕೂಡ ದೈತ್ಯನಾದ ರಾಕ್ಷಸನಾದ ಈ ಒಬ್ಬ ಮಾರೀಚ ರಾಮನನ್ನ ಕೊಂಡಾಡ್ತಾನೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡತನ ಬೇಕರಾಮನದ್ದು. ನಮ್ಮವರು ನಮ್ಮನ್ನ ಹೊಗಳೋದು ದೊಡ್ಡ ಸಂಗತಿಯೇ ಅಲ್ಲ. ಯಾವ ಶತ್ರು ಪಕ್ಷದಲ್ಲಿ ಇರ್ತಕ್ಕಂಥ ಶತ್ರುಗಳೂ ಕೂಡ ಒಬ್ಬ ಗುಣವಂತನಾದ ಪುರುಷನನ್ನ ಹೊಗಳುತ್ತಾರೆ ಅಂತ ಹೇಳಿದರೆ ಆಗ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳ ಮಹತ್ವವನ್ನ ಪ್ರತಿಯೊಬ್ಬರೂ ಕೂಡ ನಾವು ಅರಿಬೇಕು. ಮಾರೀಚ ಹೇಳ್ತಾನೆ, ನಚ ಧರ್ಮ ಗುಣೈರ್ಹೀನಃ. ಶ್ರೀರಾಮಚಂದ್ರನನ್ನ ನೀನೇನಾದರೂ ಕೂಡ ನೋಡಿದಿ ಅಂತ ಹೇಳಿದರೆ ಧರ್ಮದ ಸಾಕಾರ ಮೂರ್ತಿ ಆ ರಾಮಚಂದ್ರನಾಗಿದ್ದಾನೆ. ಸರ್ವೇಷಾಂ ಭೂತಾನಾಂ, ಈ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಿಧವಾದ ಪ್ರಾಣಿಗಳು ಏನಿದ್ದಾವೆ, ಜೀವ ಜಂತುಗಳು ಏನಿದ್ದಾವೆ, ಅದರ ಎಲ್ಲ ಹಿತವನ್ನು ಬಯಸ್ತಕ್ಕಂತಹ ಮಹಾನುಭಾವನೇ ಈ ಶ್ರೀರಾಮಚಂದ್ರನಾಗಿದ್ದಾನೆ. ಆದರೆ ವಂಚಿತಂ ಪಿತರಂ ದೃಷ್ಟ್ವಾ ಕೈಕೇಯ್ಯ ಸತ್ಯವಾದಿನಂ ಕರಿಷ್ಯಾಮೀತಿ ಧರ್ಮಾತ್ಮ ತತಃ ಪ್ರವ್ರಜಿತೋ ವನಂ. ಅವನಿಗೇನೂ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ತಿಳಿದು ರಾಮಚಂದ್ರ ಕಾಡಿಗೆ ಬಂದಿದ್ದಾನೆ ಅಂತ ನೀನು ಅನ್ಕೊಂಡಿದ್ದೀಯಾ? ಸುಳ್ಳು. ವಂಚಿತಂ ಪಿತರಂ ದೃಷ್ಟ್ವಾ ಕೈಕೇಯ್ಯ, ಯಾವ ಶ್ರೀರಾಮಚಂದ್ರನ ತಾಯಿಯಾದ ದಶರಥನ ಮಡದಿಯಾದ ಕೈಕೇಯಿ ದೇವಿ ಇದ್ದಾಳೋ
ಅಂಥ ಕೈಕೇಯಿ ದೇವಿ ಡೇಟ್ ಬಾರ್ ಆಗಿರತಕ್ಕಂತಹ ವರವನ್ನ ಕೇಳಿ ತನ್ನ ಗಂಡನನ್ನ ವಂಚಿಸಿರುವ ಕಾರಣಕ್ಕೋಸ್ಕರ ಸತ್ಯವಾದಿನಂ ಸದಾಕಾಲ ಸತ್ಯವನ್ನೇ ನುಡಿತಾ ಇರತಕ್ಕಂತಹ ಯಾವ ದಶರಥ ಮಹಾರಾಜನಿದ್ದಾನೆ, ಅಂಥ ದಶರಥನನ್ನ ಮೋಸಗೊಳಿಸಿರುವ ಕಾರಣದಿಂದ ತನ್ನ ಅಪ್ಪ ಕೊಟ್ಟ ಮಾತನ್ನ ನಡೆಸಿಕೊಂಡ ಸತ್ಯವಾದಿ ಅನ್ನೋದನ್ನ ಆ ಚಂದ್ರಾರ್ಕ ಸೂರ್ಯಚಂದ್ರರು ಇರೋ ತನಕವೂ ಕೂಡ ತನ್ನ ಮಾತು, ತನ್ನ ತಂದೆ ಕೊಟ್ಟ ಮಾತನ್ನು ಉಳಿಸಿಕೊಂಡರು ಅನ್ನೋ ಕೀರ್ತಿ ತನ್ನ ತಂದೆಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ಕಾಡಿಗೆ ಬಂದಿದ್ದಾನೆ ಅವನು. ಹಾಗಾಗಿ ಸುಮ್ಮನೆ ಅವನೇನು ಕೂಡ ಕಾಡಿಗೆ ಬಂದಿದ್ದಲ್ಲ. ರಾಮೋ ವಿಗ್ರಹವಾನ್ ಧರ್ಮಃ ಸಾಧು ಸತ್ಯ ಪರಾಕ್ರಮಃ ರಾಜಾ ಸರ್ವಸ್ಯ ಲೋಕಸ್ಯ ದೇವಾನಾಂ ಮಘವಾನಿವ. ಇಡೀ ಸರ್ವಲೋಕಕ್ಕೂ ಕೂಡ, ಇಡೀ ಪ್ರಪಂಚಕ್ಕೆ ಈ ಶ್ರೀರಾಮಚಂದ್ರ ರಾಜನ ಸ್ಥಾನದಲ್ಲಿ ಇದ್ದಾನೆ. ಯಾವ ರೀತಿ ದೇವತೆಗಳಿಗೆ ಇಂದ್ರ ಸ್ವರ್ಗಲೋಕದಲ್ಲಿ ಅಧಿಪತಿಯಾಗಿ ದೇವತೆಗಳಿಗೆ ಸುಖವನ್ನು ಕೊಡ್ತಾ ಆ ಸ್ವರ್ಗಲೋಕದ ಆಧಿಪತ್ಯವನ್ನು ನಡೆಸ್ತಾ ಇದ್ದಾನೋ, ಹಾಗೆ ಶ್ರೀರಾಮಚಂದ್ರನು ಕೂಡ ಸರ್ವಲೋಕಸ್ಯ ರಾಜ. ಇಂಥ ಶ್ರೀರಾಮಚಂದ್ರನ ಮಡದಿಯಾದ ಸೀತೆಯನ್ನ ಇವತ್ತಿನ ದಿನ ನೀನು ಮುಟ್ಟಲಿಕ್ಕೆ ಹೋಗ್ತಾ ಇದ್ದೀಯಲ್ಲ. ನ ಸಾ ದರ್ಶಯಿತುಂ ಶಕ್ಯ ಮೈಥಿಲ್ಯೋಜಸ್ವಿನಃ ಪ್ರಿಯ ದೀಪ್ತಸ್ಯೇವ ಹುತಾಶಸ್ಯ ಶಿಖಾ ಸೀತಾ ಸುಮಧ್ಯಮ. ಸೀತಾಮಾತೆಯನ್ನಷ್ಟು ಸುಲಭದಲ್ಲಿ ನೀನು ಬಲಾತ್ಕಾರ ಮಾಡಿ ಕರೆದುಕೊಂಡು ಬರಲಿಕ್ಕೆ ಸಾಧ್ಯ ಅಂತ ನೀನು ಅನ್ಕೊಂಡಿದ್ದೀಯಾ? ಅಲ್ಲ. ದೀಪ್ತಸ್ಯೇವ ಹುತಾಶಸ್ಯ ಶಿಖಾ. ಮಾರೀಚ ಹೇಳ್ತಾ ಇದ್ದಾನೆ, ಸೀತಾಮಾತೆ ಹೇಗಿದ್ದಾಳೆ ಅಂದ್ರೆ ಒಂದು ದೀಪದ ಕಿಡಿಯಂತೆ ಅವಳಿದ್ದಾಳೆ. ಆ ದೀಪದ ಕಿಡಿ ಹೊತ್ತಿದರೆ ಇಡೀ ವನವನ್ನೇ ಸುಟ್ಟು ಬಿಟ್ಟಿತು ಅಥವಾ ನಿನ್ನ ಕುಲವನ್ನೇ ನಾಶ ಮಾಡಿತು. ಅಂಥ ಮಹಾತಾಯಿ ಮಿಥಿಲಾ ಪಟ್ಟಣದ ಮಹಾರಾಜನಾದ ಜನಕ ಮಹಾರಾಜನ ಮಗಳು ಆ ಸೀತಾಮಾತೆ. ಅಂಥ ಸೀತಾಮಾತೆಯನ್ನ ಸುಮ್ಮನೆ ಬಲಾತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾರೀಚ ಹೇಳ್ತಾನೆ, ಯಾವತ್ತೂ ಇನ್ನೊಬ್ಬರ ಮೇಲೆ ಆಕ್ರಮಣವನ್ನು ಮಾಡಬೇಕಾದ್ರೆ ಅವರ ಸಾಮರ್ಥ್ಯ ಎಷ್ಟು, ನನ್ನ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ತಿಳಿದು ನಾವು ಪ್ರವೃತ್ತಿಯನ್ನು ಮಾಡಬೇಕು. ಎಂಥ ಸೊಗಸಾದ ಒಂದು ಮಾತನ್ನು ಹೇಳ್ತಾನೆ, ಆತ್ಮನಶ್ಚ ಬಲಂ ಜ್ಞಾತ್ವಾ ರಾಘವಸ್ಯ ಚ ತತ್ವತಃ ಹಿತಾಹಿತಂ ವಿನಿಶ್ಚಿತ್ಯ ಕ್ಷಮಂ ತ್ವಂ ಕರ್ತುಮರ್ಹಸಿ. ನಿನ್ನ ಬಲ ಏನು? ರಘುಕುಲದಲ್ಲಿ ಉತ್ಪನ್ನನಾದ ಶ್ರೀರಾಮಚಂದ್ರನ ಬಲ ಎಷ್ಟು? ಇದರಿಂದ ನನಗೆ ಎಷ್ಟು ಹಿತ ಎಷ್ಟು ಅಹಿತ ಅನ್ನೋದನ್ನು ತಿಳಿದು ನೀನು ಪ್ರವೃತ್ತಿಯನ್ನು ಮಾಡಿದರೆ ಆಗ ಸರಿ ಆದೀತು. ಸುಮ್ಮನೆ ಆತುರದಲ್ಲಿ ನೀನೇನಾದರೂ ಕೂಡ ನಿರ್ಧಾರವನ್ನು ಕೈಗೊಂಡಿ ಅಂತ ಹೇಳಿದರೆ ಅದು ತುಂಬ ಅದರ ಫಲ ವಿಪರ್ಯಯದಲ್ಲಿ ತುಂಬ ಕೆಟ್ಟ ಪರಿಣಾಮವನ್ನು ನೀನು ಎದುರಿಸಬೇಕಾದೀತು. ಮಧ್ವಾಚಾರ್ಯರು ಕೂಡ ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ವಾಲಿ ಸುಗ್ರೀವರ ಗಲಾಟೆಯ ನೆಪದಲ್ಲಿ, ಗಲಾಟೆ ಆಗೋ ಸಂದರ್ಭದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ,
ಜೇತುಂ ಚತುರ್ಗುಣಬಲೋ ಹಿ ಪುಮಾನ್ ಪ್ರಭು ಸ್ಯಾತ್ ಹಂತುಂ ಶತಾಧಿಕ ಬಲೋತಿ ಬಲಂ ಸುಶಕ್ತಃ. ಆಚಾರ್ಯರ ಮಾತು. ಒಬ್ಬ ಶತ್ರುವನ್ನ ನಾವು ಗೆಲ್ಲಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಶತ್ರುವಿನ ಸಾಮರ್ಥ್ಯಕ್ಕಿಂತಲೂ ಕೂಡ ನನ್ನ ಸಾಮರ್ಥ್ಯ 4 ಪಟ್ಟು ಅಧಿಕವಾಗಿ ಇದ್ದರೆ ಮಾತ್ರ ಆ ಶತ್ರುವನ್ನು ಗೆಲ್ಲಲಿಕ್ಕೆ ಸಾಧ್ಯ, ಹೊರತು ಇಲ್ಲದೆ ಹೋದರೆ ಶತ್ರುವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಂತುಂ ಶತಾಧಿಕ ಬಲೋತಿ ಬಲಂ ಸುಶಕ್ತಃ. ಕೊಲ್ಲಲಿಕ್ಕೆ ಸಾಮರ್ಥ್ಯ ಇರಬೇಕು. ಶತ್ರುವನ್ನು ಕೊಲ್ಲಬೇಕು ಅಂತ ಹೇಳಿದರೆ ನಮ್ಮ ಸಾಮರ್ಥ್ಯ ಎಷ್ಟಿರಬೇಕು? ಶತಾಧಿಕ ಬಲೋತಿ ಬಲಂ ಸುಶಕ್ತಃ. ಆ ಶತ್ರುವಿನ ಸಾಮರ್ಥ್ಯಕ್ಕಿಂತಲೂ ಕೂಡ 100 ಪಟ್ಟು ಅಧಿಕವಾಗಿ ಇದ್ದರೆ ಮಾತ್ರ ನಾವು ಆ ಶತ್ರುವನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ, ಹೊರತು ಇಲ್ಲದೆ ಹೋದರೆ ಆ ಶತ್ರುವನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾರೀಚ ಹೇಳ್ತಾ ಇದ್ದಾನೆ, ನಿನ್ನ ಬಲ ರಾಮನ ಬಲ ಇವರಿಬ್ಬರ ಬಲಾಬಲಗಳನ್ನು ವಿಚಾರ ಮಾಡಿ ನೀನು ಪ್ರವೃತ್ತಿಯನ್ನು ಮಾಡು. ಆಗ ನಿನಗೆ ಏನು ಅನ್ನೋದು ಸರಿಯಾಗಿ ಅರ್ಥ ಆಗತ್ತೆ. ಸುಮ್ಮನೆ ನೀನು ಹೋಗಬೇಡ. ವ್ಯಚರಂ ದಂಡಕಾರಣ್ಯೇ ಋಷಿ ಮಾಂಸಾನಿ ಭಕ್ಷಯನ್ ವಿಶ್ವಾಮಿತ್ರೋಥ ಧರ್ಮಾತ್ಮ ಮದ್ವಿತ್ರಸ್ತೋ ಮಹಾಮುನಿ. ರಾಮನ ಇತಿಹಾಸ ನಾನು ಹೇಳ್ತೇನೆ, ಕೇಳೋ ರಾವಣ. ದಂಡಕಾರಣ್ಯದಲ್ಲಿ ಋಷಿಗಳ ಮಾಂಸವನ್ನೇ, ಅವರನ್ನು ಕೊಂದು ಅವರ ಮಾಂಸವನ್ನೇ ತಿಂತಿದ್ದೆ. ಕೇವಲ ಕ್ರೂರ ಪ್ರಾಣಿಗಳ ಮಾಂಸವನ್ನು ಮಾತ್ರ ತಿಂದು ನಾನು ಕಾಡಿನಲ್ಲಿ ಇದ್ದವನಲ್ಲ, ಋಷಿಗಳನ್ನೇ ಸಂಹಾರ ಮಾಡಿ ಅವರ ಮಾಂಸವನ್ನೇ ತಿಂದು ನಾನು ಜೀವನವನ್ನು ನಡೆಸ್ತಾ ಇದ್ದೆ. ನನ್ನ ಪೀಡೆಗೆ ಒಳಗಾದವರಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು, ಧರ್ಮಾತ್ಮರಾದ ಧರ್ಮಿಷ್ಠರಾದ ವಿಶ್ವಾಮಿತ್ರ ಮಹರ್ಷಿಗಳು ಕೂಡ ಒಬ್ಬರು. ಅವರೇ ಈ ದಂಡಕಾರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ದಶರಥ ಮಹಾರಾಜನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದ್ಯ ರಕ್ಷತು ಮಾಂ ರಾಮಃ ಪರ್ವಕಾಲೇ ಸಮಾಹಿತಃ ಮಾರೀಚಾನ್ಮೇ ಭಯಂಘೋರಂ ಸಮುತ್ಪನ್ನಂ ನರೇಶ್ವರ. ದಶರಥ ಮಹಾರಾಜನ ಹತ್ರ ಹೋಗಿ ವಿಶ್ವಾಮಿತ್ರ ಮಹರ್ಷಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ನನ್ನನ್ನು ಕಾಪಾಡಬೇಕು ಅಂತಾದರೆ ನಿನ್ನ ಮಗನಾದ ಶ್ರೀರಾಮಚಂದ್ರನೇ ನನ್ನನ್ನು ರಕ್ಷಣೆ ಮಾಡಬೇಕು, ಹೊರತು ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಶರಥನಿಗೆ ಆತಂಕ ಆಯಿತು. ದಶರಥ ಹೇಳ್ತಾನೆ, ಬಾಲೋ 12 ವರ್ಷೋಯಂ ಅಕೃತಾಸ್ತ್ರಶ್ಚ ರಾಘವ. ಏನು ಮಾತು ಅಂತ ಆಡ್ತಾ ಇದ್ದೀರಿ ಮಹರ್ಷಿಗಳೇ? ಇನ್ನು 12 ವರ್ಷದ ಕೂಸು ರಾಮಚಂದ್ರ. ಅಸ್ತ್ರಗಳಾಗಲಿ ಶಸ್ತ್ರಗಳಾಗಲಿ ಯಾವ ವಿದ್ಯೆಯನ್ನೂ ಕಲಿತಂಥವನಲ್ಲ ಈ ಶ್ರೀರಾಮಚಂದ್ರ. ಇವನನ್ನು ಕರ್ಕೊಂಡು ಹೋಗ್ತೇನೆ ಅಂತ ನೀವು ಹೇಳ್ತಾ ಇದ್ದೀರಾ. ಇವನ್ ಯಾಕೆ? ದಶರಥ ಮಹಾರಾಜ ಹೇಳ್ತಾ ಇದ್ದಾನೆ, ವಧಿಷ್ಯಾಮಿ ಮುನಿಶ್ರೇಷ್ಠ ಶತ್ರೂನ್ ತವ ಯಥೇಪ್ಸಿತಂ ಬಲೇನ ಚತುರಂಗೇಣ ಸ್ವಯಮೇಪ್ಯ ನಿಶಾಚರಾನ್. ನೀವ್ಯಾಕೆ ಚಿಂತೆ ಮಾಡ್ತೀರಾ? ನನ್ನದೇ ದೊಡ್ಡ ಸೈನ್ಯ ಇದೆ. ಆ ಸೈನ್ಯವನ್ನೇ ದಂಡಕಾರಣ್ಯಕ್ಕೆ ಕರೆದುಕೊಂಡು ಹೋಗೋಣ, ನಾನೂ ಬರ್ತೇನೆ. ಆ ದಂಡಕಾರಣ್ಯದಲ್ಲಿ ಇದ್ದ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡೋಣ. ಹಾಗಾಗಿ ಏನೂ ಗೊತ್ತಿಲ್ಲದ ಇನ್ನೂ ಆಟಾಡ್ತಾ ಇರ್ತಕ್ಕಂಥ ಕೂಸು ರಾಮಚಂದ್ರ, ಇಂಥ ರಾಮಚಂದ್ರನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ತುಂಬ ಭಯ ಆಗ್ತಾ ಇದೆ. ಹೀಗೆ ದಶರಥ ಆತಂಕವನ್ನು ವ್ಯಕ್ತಪಡಿಸಿದಾಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಬಾಲೋಪ್ಯೇಷ ಮಹಾತೇಜಾಃ ಸಮರ್ಥಸ್ತಸ್ಯ ನಿಗ್ರಹೇ
ಗಮಿಷ್ಯೆ ರಾಮಮಾದಾಯ ಸ್ವಸ್ತಿತೇಸ್ತು ಪರಂ ತಪ. ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಿನ್ನ ಮಗನಾದ ರಾಮಚಂದ್ರನಂತೆ ಬಲಿಷ್ಠರಾದವರು, ಅಸ್ತ್ರಶಸ್ತ್ರಗಳನ್ನು ತಿಳಿದಂಥ ಪರಾಕ್ರಮಿಗಳು ಇನ್ನೊಬ್ಬರು ಯಾರೂ ಕೂಡ ಇಲ್ಲ. ನಿನ್ನ ಸಾವಿರಾರು ಸೈನ್ಯ ಚತುರಂಗ ಬಲವನ್ನು ತೆಗೆದುಕೊಂಡು ಬಂದರೂ ಕೂಡ ನಿನ್ನ 12 ವರ್ಷದ ಮಗನಾದ ರಾಮಚಂದ್ರನಿಗೆ ಅದು ಯಾವುದೂ ಕೂಡ ಸಮಾನ ಅಲ್ಲ. ಬಾಲೋಪೇಶ ಮಹಾತೇಜಾಹ, ನೋಡಲಿಕ್ಕೆ ಬಾಲಕನಂತೆ ಇದ್ದರೂ ಕೂಡ ಇಂಥ ರಾಕ್ಷಸರನ್ನು, ದುಷ್ಟ ದುರುಳರನ್ನು ಕೊಲ್ಲಲಿಕ್ಕೆ ಸಾಮರ್ಥ್ಯ ಇರೋದು ನಿನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಮಾತ್ರ ಸಾಧ್ಯ, ಹೊರತು ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ನಾನು ನಿನ್ನ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದಲ್ಲ, ಗಮಿಷ್ಯೆ ರಾಮ ಮಾದಾಯ, ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಲಿಕ್ಕೆ ಬಂದಿದ್ದಷ್ಟೇ ಹೊರತು ರಾಮನನ್ನು ಕೊಡು ಅಂತ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಂದಿದ್ದಲ್ಲ. ನಿನಗೆ ಮಂಗಳ ಉಂಟಾಗಲಿ. ಹೀಗೆ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮಚಂದ್ರನ ಬಗ್ಗೆ ಅಪ್ಪನಾದ ದಶರಥನ ಹತ್ತಿರ ಹೇಳಿದಾಗ, ಜಗಾಮ ಪರಮ ಪ್ರೀತೋ ವಿಶ್ವಾಮಿತ್ರ ಸ್ವಮಾಶ್ರಮಂ. ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ಆಶ್ರಮವನ್ನು ಕುರಿತು ಆ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗ್ತಾರೆ. ಆಚಾರ್ಯರು ಈ ಸಂದರ್ಭದಲ್ಲಿ ನಿರ್ಣಯವನ್ನು ಕೊಡ್ತಾ, ರಾಮಚಂದ್ರನನ್ನು ವಿಶ್ವಾಮಿತ್ರ ಮಹರ್ಷಿಗಳ ಕರೆದುಕೊಂಡು ಹೋಗಬೇಕಾದ್ರೆ ವಿಶ್ವಾಮಿತ್ರ ಮಹರ್ಷಿಗಳು ರಾಮನಿಗೆ ಬಲ ಅತಿಬಲ ಅನ್ನೋ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಯಾಕೆ? ಕಾಡಿನಲ್ಲಿ ಏನು ಸಿಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಹಾಗಾಗಿ ಹಸಿವಾಗಬಾರದು, ಬಾಯಾರಿಕೆ ಆಗಬಾರದು ಅನ್ನೋ ಉದ್ದೇಶದಿಂದ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣರಿಗೆ ಉಪದೇಶವನ್ನು ಮಾಡ್ತಾರೆ ಅಂತ ಒಂದು ಮಾತು ಬರುತ್ತೆ. ಇದೇ ವಿಶ್ವಾಮಿತ್ರ ರಾಮನ ಬಗ್ಗೆ, ಅಪ್ಪನಾದ ದಶರಥನ ಬಗ್ಗೆ ಗುಣಗಾನವನ್ನು ಮಾಡಿದ್ರು. ಅದಕ್ಕಿಂತ ವಿಪರೀತವಾಗಿ ರಾಮನಿಗೆ ಉಪದೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆ ಹೀಗೆ ಮಾಡಿದರು ವಿಶ್ವಾಮಿತ್ರ ಮಹರ್ಷಿಗಳು ಅಂದರೆ, ರಾಮನಿಗೆ ಆ ವಿದ್ಯೆಗಳ ಉಪದೇಶವನ್ನು ಕೊಡೋ ಅಗತ್ಯತೆ ಇಲ್ಲ. ಆದರೆ ಯಾವ ವಿದ್ಯೆಯನ್ನು ನಾನು ಕಲಿತಿದ್ದೇನೋ, ಯಾವ ವಿದ್ಯೆಯನ್ನು ವಿಶ್ವಾಮಿತ್ರ ಮಹರ್ಷಿಗಳು ಕಲಿತಿದ್ದರೋ ಅದನ್ನು ಭಗವಂತನ ಕಿವಿಯಲ್ಲಿ ಉಸುರಿದರಷ್ಟೇ. ಯಾಕೆ? ಅನಂತಂ ವಿಷ್ಣು ಸನ್ನಿಧೌ. ನಾವೆಲ್ಲ ಶಾಸ್ತ್ರದಲ್ಲಿ ಕೇಳ್ತೇವೆ, ನದಿ ತೀರದಲ್ಲಿ ಜಪತಪಾದಿ ಅನುಷ್ಠಾನಗಳನ್ನು ಮಾಡಿದರೆ ಹೆಚ್ಚು ಪುಣ್ಯ, ಅದಕ್ಕಿಂತಲೂ ಕೂಡ ಗೋಶಾಲೆಯಲ್ಲಿ ಜಪತಪಾದಿ ಅನುಷ್ಠಾನವನ್ನು ಮಾಡಿದರೆ ಇನ್ನೂ ಹೆಚ್ಚು ಪುಣ್ಯ, ಪರಮಾತ್ಮನ ಸನ್ನಿಧಾನದಲ್ಲೇ ನಾವು ಅದರ ಅನುಷ್ಠಾನವನ್ನು ಮಾಡಿದರೆ ಅನಂತಂ ವಿಷ್ಣು ಸನ್ನಿಧೌ. ನಾವು ಮಾಡಿದ ಜಪಕ್ಕೆ ಅದಕ್ಕೊಂದು ಶಕ್ತಿ ಸಿಗಬೇಕು ಅಂತಾದರೆ ಭಗವಂತನ ಸನ್ನಿಧಾನದಲ್ಲಿ ಅನುಷ್ಠಾನ ಮಾಡಿದರೆ ಅದಕ್ಕೆ ಹೆಚ್ಚು ಬಲ ಬರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ತಾನು ಇಷ್ಟು ದಿನ ಕಲಿತ ಯಾವ ವಿದ್ಯೆಗಳು ಇದ್ದಾವೆ ಅದಕ್ಕೆ ಪರಿಪೂರ್ಣ ಬಲ ಬರಬೇಕಾಗಿದೆ, ದೊರಕಬೇಕಾಗಿದೆ. ಅದು ಯಾವಾಗ ದೊರಕುತ್ತೆ ಅಂದರೆ ಶ್ರೀರಾಮಚಂದ್ರನ ಕಿವಿಯಲ್ಲಿ, ಶ್ರೀರಾಮಚಂದ್ರನ ಸನ್ನಿಧಾನದಲ್ಲಿ ಅದನ್ನು ಹೇಳಿದಾಗ ಮಾತ್ರ ಅದು ಅತ್ಯಂತ ಪರಿಪೂರ್ಣವಾಗಿ ಆಗತ್ತೆ ಅನ್ನೋದರ ರಹಸ್ಯವನ್ನು ಅರಿತ ವಿಶ್ವಾಮಿತ್ರರು ರಾಮಚಂದ್ರನ ಕಿವಿಗಳಲ್ಲಿ ಅನೇಕ ವಿದ್ಯೆಗಳನ್ನು ಉಪದೇಶ ಮಾಡಿದ್ದಂತೆ ತೋರಿಸ್ತಾರೆ, ಹೊರತು ವಸ್ತುತಃ ಉಪದೇಶ ಮಾಡಿದ್ದಲ್ಲ. ಹೇಳ್ತಾರೆ, ಹೀಗೆ ಇಂಥ ಬಲಿಷ್ಠನಾದ ಪರಾಕ್ರಮಿಯಾದ ಆ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ಆಗ
ದರ್ಪಾತ್ ಆಜಗಾಮ ತದಾಶ್ರಮಂ. ಮಾರೀಚ ವಿಶ್ವಾಮಿತ್ರ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ. ಹೋಗಿದ್ದೆ ನಾನು. ಆಗ ಹೇಳ್ತಾನೆ ವಿಶ್ವಾಮಿತ್ರ, ತೇನ ಮುಕ್ತಸ್ತತೋ ಬಾಣಃ ಶಿತಶತ್ರುನಿಬರ್ಹಣಃ ತೇನಾಹಂ ತ್ವಾಹತಃ ಕ್ಷಿಪ್ತಃ ಸಮುದ್ರೇ ಶತಯೋಜನೆ. ರಾಮನ ಬಾಣದ ಸ್ಪರ್ಶ ಆಗಿದ್ದಷ್ಟೇ ನನ್ನ ದೇಹಕ್ಕೆ ಶತಯೋಜನೆ ಸಮುದ್ರೇ ಕ್ಷಿಪ್ತಃ. 100 ಯೋಜನೆ ವಿಸ್ತೀರ್ಣವಾದ ಸಮುದ್ರದಲ್ಲಿ, 100 ಯೋಜನೆ ದೂರದಲ್ಲಿ ಇದ್ದ ಸಮುದ್ರದಲ್ಲಿ ನಾನು ಹೋಗಿ ಬಿದ್ದೆ ರಾಮನ ಬಾಣದ ಸ್ಪರ್ಶ ಆಗಿದ್ದಕ್ಕೆ. ನೇಚ್ಛತ ತಾತ ಮಾಂ ಹಂತುಂ ತದಾ ವೀರೇಣ ರಕ್ಷಿತಃ. ಯಾಕೋ ಕೊಲ್ಲಿಗೆ ಮನಸ್ಸು ಮಾಡಲಿಲ್ಲ ಅಷ್ಟೇ ಶ್ರೀರಾಮಚಂದ್ರ. ಅವನು ಕೊಲ್ಲಿಗೆ ಮನಸ್ಸು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಇವತ್ತಿನ ದಿನ ನಾನು ಬದುಕಿದ್ದೇನೆ. ಮಾರೀಚ ಹೇಳ್ತಾನೆ ರಾವಣನನ್ನ ಕುರಿತು, ದ್ರಕ್ಷ್ಯಸಿ ತ್ವಂ ಪುರೀಂ ಲಂಕಾಂ ವಿನಷ್ಟಾಂ ಮೈಥಿಲೀಕೃತೆ. ಸೀತಾಮಾತೆಯ ನಿಮಿತ್ತದಿಂದ ಇಡೀ ನಿನ್ನ ಲಂಕಾಪಟ್ಟಣ ಸರ್ವನಾಶ ಆಗೋದನ್ನೇನಾದರೂ ಕೂಡ ನೀನು ನೋಡಬೇಕು ಅಂತ ಇದ್ದೀಯಾ? ಇತಿಹಾಸವನ್ನು ಗಮನಿಸ್ತಾ ಬನ್ನಿ. ರಾವಣ ಸೀತೆಗೋಸ್ಕರ ತನ್ನ ಇಡೀ ಲಂಕಾಪಟ್ಟಣವನ್ನೇ ಹಾಳು ಮಾಡಿಕೊಂಡ. ಕೌರವರು ಪಾಂಡವರ ಮಡದಿಯಾದ ದ್ರೌಪದಿಯನ್ನ ಪಣಕ್ಕಿಟ್ಟು ವಸ್ತ್ರಾಪಹರಣವನ್ನು ಮಾಡಿ ಅವಮಾನವನ್ನು ಮಾಡಿರೋ ಕಾರಣಕ್ಕೋಸ್ಕರ ಅನರ್ಥವನ್ನು ಹೊಂದಿದರು. ಹಾಗಾದರೆ ಇತಿಹಾಸವನ್ನು ನಾವು ಗಮನಿಸೋದು ಅಂತಾದರೆ, ಒಬ್ಬ ಸದ್ಗುಣಿಯಾದ ಪತಿವ್ರತಾ ಸ್ತ್ರೀಯರನ್ನು ನಾವೇನಾದರೂ ಕೂಡ ಅವಮಾನವನ್ನು ಮಾಡಿದ್ವಿ ಅಂತ ಹೇಳಿದರೆ, ರಾವಣ ಯಾವ ರೀತಿಯಾಗಿ ಅವನತಿಯನ್ನು ಹೊಂದಿದನೋ, ದುಷ್ಟರಾದ ದುರ್ಯೋಧನ ದುಶ್ಯಾಸನರೇ ಮೊದಲಾಗಿರ್ತಕ್ಕಂಥ ರಾಕ್ಷಸರು ಕೌರವರು ಯಾವ ರೀತಿಯಾಗಿ ಅವನತಿಯನ್ನು ಹೊಂದಿದರೋ, ಹಾಗೆ ನಾವು ಕೂಡ ಜೀವನ ಪೂರ್ತಿ ಅವನತಿಯನ್ನೇ ಹೊಂದಬೇಕಾದೀತು ಹೊರತಾಗಿ ಎಂದಿಗೂ ಕೂಡ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಮಾರೀಚ ಹೇಳ್ತಾ ಇದ್ದಾನೆ ರಾವಣನಿಗೆ, ಹರ್ಮ್ಯಪ್ರಾಸಾದ ಸಂಬಾಧಾಂ ನಾನಾರತ್ನ ವಿಭೂಷಿತಾಂ. ಲಂಕಾಪಟ್ಟಣ ಹೆಂಗಿದೆ ಇವಾಗ? ಆಕಾಶ ಗಗನ ಚುಂಬಿಯಾದ ಕಟ್ಟಡಗಳು, ಅನೇಕ ರತ್ನಗಳು ಈ ಲಂಕಾಪಟ್ಟಣದ ಖಜಾನೆಯಲ್ಲಿ ತುಂಬಿ ತುಳುತ್ತಾ ಇದೆ. ಇಂಥ ಲಂಕಾಪಟ್ಟಣವನ್ನು ಇವತ್ತಿನ ದಿನ ರಾಮನ ಮಡದಿಯಾದ ಸೀತಾಮಾತೆಯ ನಿಮಿತ್ತದಿಂದ ವಿನಷ್ಟಾಂ ಲಂಕಾಂ ದ್ರಕ್ಷಸಿ, ಸಂಪೂರ್ಣ ನಷ್ಟವಾದ ಏನೂ ಇಲ್ಲದೆ ಇರತಕ್ಕಂಥ ಲಂಕಾಪಟ್ಟಣವನ್ನಾಗಿ ನಿನಗೆ ನೋಡಬೇಕು ಅಂತೇನಾದರೂ ಕೂಡ ಆಸೆ ಇದೆನಾ? ಯಾಕೆ ಇಂಥ ಕೆಟ್ಟ ಆಲೋಚನೆ ನಿನಗೆ? ಮಾರೀಚ ಉಪದೇಶ ಮಾಡ್ತಾ ಇದ್ದಾನೆ ರಾವಣನಿಗೆ, ಪರದಾರಾಭಿಮರ್ಶಾಪ್ತು ನಾಣ್ಯತ್ ಪಾಪತರಂ ಮಹತ್ ಪ್ರಮದಾನಿ ಸಹಸ್ರಾಣಿ ತವ ರಾಜನ್ ಪರಿಗ್ರಹ. ಸಾವಿರಾರು ಜನ ಸ್ತ್ರೀಯರು ಇವತ್ತಿನ ದಿನ ನಿನಗೆ ಇದ್ದಾರೆ. ಪರದಾರಾಭಿಮರ್ಶಾಪ್ತು, ಇನ್ನೊಬ್ಬ ವ್ಯಕ್ತಿಯ ಹೆಂಡತಿಯನ್ನ ಬಲಾತ್ಕಾರವಾಗಿ ನಾವೇನಾದರೂ ಕೂಡ ಕರೆದುಕೊಂಡು ಬಂದರೆ, ಬಲಾತ್ಕಾರ ಮಾಡಿದರೆ, ಇದಕ್ಕಿಂತ ದೊಡ್ಡ ಪಾಪದ ಕೆಲಸ ಇನ್ನೊಂದು ಇಲ್ಲ ರಾವಣ. ಎಂಥ ಆಶ್ಚರ್ಯ ನೋಡಿ. ಮಾರೀಚ ರಾಕ್ಷಸನಾದರೂ ಕೂಡ ಎಷ್ಟು ಧರ್ಮವನ್ನ ಅರಿತವನಾಗಿದ್ದಾನೆ. ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಆದರೂ ಕೂಡ ರಾಕ್ಷಸನಾದ ರಾವಣನಿಗೆ ಮಾರೀಚ ಪರದಾರಾಭಿಮರ್ಶಾತ್ತು ನಾಣ್ಯತ್ ಪಾಪತರಂ, ಇನ್ನೊಬ್ಬರ ಹೆಂಡತಿಯನ್ನು ವಿನಾಕಾರಣ ಬಲಾತ್ಕಾರ ಮಾಡೋದೇನಿದೆ ಅದಕ್ಕಿಂತಲೂ ದೊಡ್ಡ ಪಾಪದ ಕೆಲಸ ಏನಿಲ್ಲ. ರಾಕ್ಷಸ ಭವಸ್ವದಾರ ನಿಯತಃ ಸ್ವಕುಲಂ ರಕ್ಷ ರಾಕ್ಷಸ ಮಾನಂ ವೃದ್ಧಿಂಚ ರಾಜ್ಯಂಚ ಜೀವಿತಂ ಚೇಷ್ಟಮಾತ್ಮನಃ. ನಿನ್ನ ಹೆಂಡತಿ ಯಾರು ಇದ್ದಾಳೋ ಆ ಹೆಂಡತಿಯಲ್ಲೇ
ತೃಪ್ತಿಪಟ್ಟವನಾಗಿ ನಿನ್ನ ಕುಲವನ್ನು ನೀನು ರಕ್ಷಣೆಯನ್ನು ಮಾಡ್ಕೋ. ನಿನ್ನ ಮಾನ ಉಳಿಯತ್ತೆ, ಸಂಪತ್ತುಳಿಯತ್ತೆ, ರಾಜ್ಯ ಉಳಿಯತ್ತೆ, ನಿನ್ನ ಜೀವವೂ ಉಳಿಯತ್ತೆ. ಆದ್ದರಿಂದ ಆಲೋಚನೆಯನ್ನು ಮಾಡು. ಅಪ್ಪಿ ತಪ್ಪಿ ನನ್ನ ಮಾತನ್ನು ನೀನೇನಾದರೂ ಕೂಡ ಕೇಳದೆ ಹೋದರೆ ಮಾರೀಚ ಹೇಳ್ತಾ ಇದ್ದಾನೆ, ಗಮಿಷ್ಯಸಿ ಕ್ಷೀಣ ಬಲಸ್ಸ ಬಾಂಧವೋ ಯಮಕ್ಷಯಂ ರಾಮಶರಾಪ್ತ ಜೀವಿತ. ನನ್ನ ಮಾತನ್ನು ಕೇಳದೆ ಹೋದರೆ ರಾಮನ ಬಾಣಕ್ಕೆ, ರಾಮನ ಬಾಣದಿಂದ ಪೀಡಿತನಾಗಿ ನಿಶ್ಚಯವಾಗಿಯೂ ಕೂಡ ಯಮನ ಪಟ್ಟಣಕ್ಕೆ ನೀನು ಹೋಗಿಯೇ ತೀರ್ತೀಯ ಅಂತ ಹೇಳಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ದಂಡಕಾರಣ್ಯ ಸಾಮಾನ್ಯವಾಗಿದೆ ಅಂತ ಅನ್ಕೊಂಡಿದ್ದೀಯಾ? ರಾಮ ಬರೋದಕ್ಕಿಂತ ಮುಂಚೆ ನಮ್ದೆಲ್ಲ ಆಟ ನಡೀತಾ ಇತ್ತು. ರಾಮಭೂತಮಿದಂ ಸರ್ವಂ ಅರಣ್ಯಂ ಪ್ರತಿಭಾತಿ ಮೇ. ಇಡೀ ದಂಡಕಾರಣ್ಯ ಎಲ್ಲಿ ನೋಡಿದ್ರು ಕೂಡ ರಾಮ ರಾಮ ರಾಮ. ನಾರಾಯಣ ಪಂಡಿತಾಚಾರ್ಯ ಹೇಳುವಂತೆ, ರಾಮ ಪುರಸ್ತಾ ಪರತೋಪಿ ರಾಮೋ ರಾಮ ಪರಂ ದಿಕ್ಷು ವಿದಿಕ್ಷು ರಾಮ ರಾಮೈರನಂತೈರಿತಿ ವಿಶ್ವರೂಪೋ ನಿಘ್ನನ್ ಅರಾತೀನ್ ವಿರರಾಜ ರಾಮ. ಎದುರುಗಡೆ ರಾಮ, ಪಕ್ಕದಲ್ಲಿ ರಾಮ, ಎಡಗಡೆ ರಾಮ, ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ರಾಮನೇ ಕಾಣ್ತಾ ಇದ್ದಾನೆ. ಆದ್ದರಿಂದ ಇಡೀ ದಂಡಕಾರಣ್ಯ ರಾಮಭೂತವಿದಂ ಸರ್ವಂ ಅರಣ್ಯಂ ಪ್ರತಿಭಾತಿ ಮೇ. ಕಾಡಿನಲ್ಲಿ ಯಾರೂ ಕೂಡ ರಾಕ್ಷಸರು ಇವತ್ತಿನ ದಿನ ನಿನಗೆ ಕಾಣಿಸ್ತಾ ಇಲ್ಲ. ಇನ್ನೂ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ರಕಾರಾದೀನಿ ನಾಮಾನಿ ರಾಮತ್ರಸ್ತಸ್ಯ ರಾವಣ. ಬರೀ ರಾಮ ಅನ್ನೋ ಹೆಸರನ್ನು ಕೇಳಿದಾಗ ಮಾತ್ರ ಭಯ ಬೀಳುತ್ತೆ ಅಂತ ಅನ್ಕೋಬೇಡ. ಆ ರಕಾರದಿಂದ ಶುರುವಾಗ್ತಕ್ಕಂಥ ಅಕ್ಷರಗಳ ಹೆಸರನ್ನು ಕೇಳಿದರೆ ಸಾಕು, ನನ್ನ ಎದೆಯಲ್ಲಿ ಭಯ ಉಂಟಾಗತ್ತೆ, ಎಲ್ಲಿ ರಾಮನೇ ಬಂದುಬಿಟ್ನೋ ಅಂತ. ಅಷ್ಟೇ ಅಲ್ಲ, ಮಾರೀಚ ಹೇಳ್ತಾನೆ, ದೃಷ್ಟ್ವಾ ಸ್ವಪ್ನಗತಂ ರಾಮಂ ಉದ್ಭ್ರಮಾಮಿ ವಿಚೇತನಃ. ರಾಮನನ್ನು ಎದುರುಗಡೆ ನೋಡಿದರೆ ನಿಶ್ಚಯವಾಗಿಯೂ ನನಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆದರೆ ಕನಸಿನಲ್ಲಿ ಬಂದ ರಾಮನನ್ನು ನೋಡಿದರೆ ನನಗೆ ಇವತ್ತಿನ ದಿನ ಸಾಧ್ಯ ಆಗ್ತಾ ಇಲ್ಲ, ಅವನ ಭಯವನ್ನು ನನಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಎದುರುಗಡೆ ಬಂದು ನಾನು ಏನಪ್ಪ ಮಾಡಲಿ? ಅಂಥ ಮಹಾಪರಾಕ್ರಮಿ ಇವತ್ತಿನ ದಿನ ರಾಮಚಂದ್ರನಾಗಿದ್ದಾನೆ. ಪರೇಶಾಂ ಅಪರಾಧೇನ ವಿನಷ್ಟಾ ಸಪರಿಚ್ಛದ ಸೋಹಂ ತವಾಪರಾಧೇನ ವಿನಶ್ಯೇಯಂ ನಿಶಾಚರ. ನಿನಗೆ ಸಹಾಯವನ್ನು ಮಾಡೋದಕ್ಕೋಸ್ಕರ ಇವತ್ತಿನ ದಿನ ರಾಮನ ಕೈಯಿಂದ ನನಗೆ ಸಾವು ಬರಬೇಕಾದೀತು, ಆಲೋಚನೆಯನ್ನು ಮಾಡು ಅಂತ ಹೇಳ್ತಾನೆ ಮಾರೀಚ. ಮಾರೀಚ ಇಷ್ಟು ಉಪದೇಶವನ್ನು ಕೊಟ್ಟಾಗ ರಾವಣನ ಪ್ರತಿಕ್ರಿಯೆ ಯಾವ ರೀತಿಯ ಇರುತ್ತೆ, ರಾವಣ ಯಾವ ರೀತಿ ಮಾರೀಚನಿಗೆ ಮಾತನ್ನು ಹೇಳ್ತಾನೆ, ಅವನನ್ನು ಯಾವ ರೀತಿ ಮತ್ತೆ ಪುನಃ ಕೆಲಸದಲ್ಲಿ ಬಳಸ್ಕೊಳ್ತಾನೆ ಅನ್ನೋದನ್ನು ಮುಂದಿನ ಚಿಂತನೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.